ಎಲ್ರಿಗೂ ನಮಸ್ಕಾರ. ಮಧ್ಯರಾತ್ರಿ ವಿಡಿಯೋಗೆ ಸ್ವಾಗತ. ಇದು ಮಧ್ಯರಾತ್ರಿ ಒಂದು ವಿಡಿಯೋ ಮಾಡ್ತಿರೋ ನಾನೇ ಅಂತ ಅನಿಸ್ಕೊಳ್ತಾ ಇದ್ದೇನೆ. ಇವತ್ತು ಈ ಜೋರು ಹಸಿವಾಗುತ್ತೆ ನೋಡಿ ರಾತ್ರಿ ಹೊತ್ತಲ್ಲಿ. ಆ ಟೈಮಲ್ಲಿ ನಮ್ಗೆ ಯಾರು ಅನ್ನ ಹಾಕ್ತಾರೆ ಅಥವಾ ಹೋಟೆಲ್ಗಳಲ್ಲಿ ಯಾರಾದ್ರೂ ಊಟ ಹಾಕ್ತಾ ಇದಾರೆ ಅಥವಾ ರೆಡಿಯಾಗಿ ಅಲ್ಲಿ ಏನೋ ತಿಂಡಿ ರೆಡಿ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಜಾತಿ ಧರ್ಮ ಅಥವಾ ಯಾವ ರೀತಿ ಅದನ್ನು ತಯಾರು ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಯೋಚನೆಗೆ ಬರಲ್ಲ. ಆ ಟೈಮಲ್ಲಿ ನಮಗಾಗಿರುವಂತಹ ಹಸಿವನ್ನ ಯಾರು ನೀಗಿಸ್ತಾರೋ ಅವರೇ ದೇವರಾಗ್ತಾರೆ ಅಲ್ವಾ. ಸೊ ರಾತ್ರಿ ಗಂಟೆ ಇವಾಗ ನೋಡಿ 12:45 ಹತ್ರ 1 ಗಂಟೆ ಆಗಿದೆ. ಮಿಡ್ ನೈಟ್ 1 ಆಗಿದೆ. ಈ ಹೊತ್ತಲ್ಲಿ ನಮ್ಮ ಸುಳ್ಳೆಕ್ ಬಂದ್ರೆ ಎಲ್ಲಾದ್ರೂ ಒಂದು ಜ್ಯೂಸ್ ಆದ್ರೂ ಕುಡಿಯೋದಕ್ಕೆ ಸಿಗಬಹುದಾ, ಏನಾದ್ರೂ ಒಂದು ತಿನ್ನೋದಕ್ಕೆ ಸಿಗಬಹುದಾ? ಜೋರು ಹಸಿವಾಗ್ತಾ ಇದ್ರೆ ಕೆಲಸ ಎಲ್ಲ ಮಾಡಿ ಅಥವಾ ಎಲ್ಲ ಹೋಗಿ ಬಂದು ಹಸಿವಾಗಿದ್ರೆ ಏನಾದ್ರೂ ತಿನ್ನೋದಕ್ಕೆ ಸಿಗಬಹುದಾ ಅನ್ನುವಂತ ಪ್ರಶ್ನೆ ಬಂದಾಗ ಸುಳ್ಯದಲ್ಲಿ ಅಂತಹ ಒಬ್ಬ ವ್ಯಕ್ತಿ ಇದ್ದಾರಾ ಅಂತ ಇವತ್ತಿನ ವಿಡಿಯೋದಲ್ಲಿ ಸರ್ಚ್ ಮಾಡೋ. ಸೊ ನಾನು ಚೆನ್ನಕೇಶವ ಟೆಂಪಲ್ ಹತ್ರದಿಂದ ಹೋಗ್ತಾ ಇದ್ದೀನಿ. ಸುಳ್ಯದಲ್ಲಿ ಈ 1 ಗಂಟೆ ಮಿಡ್ ನೈಟ್ 1 ಗಂಟೆಗೆ ಯಾರಾದ್ರೂ ಏನಾದ್ರೂ ತಿನ್ನೋದಕ್ಕೆ ಕೊಡುವಂತಹ ಒಂದು ಶಾಪ್ ಓಪನ್ ಇರಬಹುದಾ? ಸೊ ಬನ್ನಿ ಸರ್ಚ್ ಮಾಡ್ಕೊಂಡು ನೋಡಿ. ಚೆನ್ನಕೇಶವ ಟೆಂಪಲ್ ಅನ್ನ ದಾಟಿ ಮುಂದೆ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಇಂಥ ಟೈಮಲ್ಲಿ ಯಾರಾದ್ರೂ ಏನಾದ್ರೂ ಒಂದು ಫುಡ್ ಕೊಟ್ರೆ ಮಾತ್ರ ಅವರೇ ದೇವರಾಗಿರ್ತಾರೆ 100%. ಸೊ ಮುಂದೆ ಹೋಗೋಣ. ನೋಡಿ ಟೈಮ್ ನೋಡಿ 12:46 ಆಗಿದೆ. ಈ ಹೊತ್ತಲ್ಲೂ ಕೂಡ ಅವರು ನಿದ್ದೆ ಮಾಡದೆ ನಮಗೇನೋ ಒಂದು ಫುಡ್ ಕೊಡ್ಬೇಕು, ನಮಗೇನೋ ಒಂದು ಬೇಕಾದ ಜ್ಯೂಸ್ ಕೊಡಬೇಕು ಅಂತ ಒಬ್ಬ ವ್ಯಕ್ತಿ ಕಾಯ್ತಾ ಇದ್ರೆ ಅದು ನಮ್ಮ ಸುಳ್ಯದ ಕಟ್ಟೆಕಾರ್ ಪಕ್ಕದಲ್ಲಿರುವಂತ ಈ ರಾಮಣ್ಣ ಇದಾರಲ್ಲ. ಈ ರಾತ್ರಿ 1 ಗಂಟೆ 1:30 ಗಂಟೆ ಹೊತ್ತುವರೆಗೂ ಕೂಡ ಅವ್ರು ವ್ಯಾಪಾರ ಮಾಡ್ತಿರೋದು ಅವರಿಗೆ ಬೇಕಾಗಿರೋದಕ್ಕಿಂತಲೂ ಹೆಚ್ಚಾಗಿ ಈ ರಸ್ತೆ ಬದಿಗಳಲ್ಲಿ ಅಥವಾ ರಾತ್ರಿ ಹೊತ್ತಲ್ಲಿ ಹೋಗ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದ್ರೂ ಸಿಗ್ಲಿ ಅಂತ ಹೇಳುವಂತ ವಿಚಾರದಿಂದಲೂ ಆಗಿರ್ಬೋದು ಅಲ್ವಾ. ಅವ್ರಿಗೊಂದು ರೆಸ್ಪೆಕ್ಟ್ ಇರಲಿ. ಸೊ ಹೋಗ್ತೀನಿ, ಒಂದು ಜ್ಯೂಸ್ ಕುಡಿದು ಹೋಗ್ತೀನಿ. ಜ್ಯೂಸ್ ಕುಡಿಬೇಕು, ನನಗೆ ಹಸಿವಾಗ್ತಾ ಇಲ್ಲ. ಬಟ್ ಅವರು ರಾತ್ರಿ ಹೊತ್ತು ವ್ಯಾಪಾರ ಮಾಡಿದಾಗ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ನೋಡಿ, ಅದು ಅವರಿಗೆ ಇನ್ನಷ್ಟು ಟೈಮ್ ಹೀಗೆ ವ್ಯಾಪಾರ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಾಗೆ, ಅವರಿಗೆ ಒಂದು ಪ್ರೇರಣೆ ಕೊಟ್ಟಾಗುತ್ತೆ. ಸೊ ಅದರಿಂದ ಯಾರಾದ್ರೂ ರಾತ್ರಿ ಹೊತ್ತಲ್ಲಿ ನಿಜವಾಗ್ಲೂ ಹಸಿವಿಂದ ಬರ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ಉಪಕಾರ ಆಗುತ್ತೆ. ಸೊ ಹೋಗಿ ಒಂದು ಜ್ಯೂಸ್ ಕುಡ್ದು ಹೋಗೋಣ. ಇದು ಆಲ್ಮೋಸ್ಟ್ ನಾನು ರಾತ್ರಿ ಟೈಮಲ್ಲಿ ಮನೆಗೆ ಹೋಗ್ಬೇಕಿದ್ರೆ 1 ಗಂಟೆಗೆಲ್ಲ ಇಲ್ಲಿ ಜ್ಯೂಸ್ ಒಂದು ಕುಡ್ದು ಹೋಗ್ತೀನಿ. ಸೊ ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳುವ ಕಾರಣಕ್ಕೆ, ಅದಕ್ಕಿಂತಲೂ ಹೆಚ್ಚಾಗಿ ನಮಗೋಸ್ಕರ ಅವರು ನಿದ್ದೆ ಬಿಟ್ಟು ಕಾಯ್ತಾ ಇದಾರಲ್ಲ. ಸೊ ವೆರಿ ಗುಡ್, ಥ್ಯಾಂಕ್ ಗಾಡ್. ಹಾಗೇನೆ ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಷ್ಟೇ. ಹೋಗಿ ಬರೋಣ. ಜ್ಯೂಸ್ ಎಂತ ಉಂಟು? ಒಂದು ಬಣ್ಣ ಜ್ಯೂಸ್ ಕೊಡಿ. ಹೇಗೂ ಒಬ್ಬ ಬದುಕಿ ಮತ್ತೊಬ್ಬರ ಅವಶ್ಯಕತೆಗಳಿಗೆ ತಮ್ಮ ಸಮಯವನ್ನ ಕೊಡುವಂತ ವ್ಯಕ್ತಿ ಸುಳ್ಯದಲ್ಲಿದ್ದಾರೆ. ಸೊ ರಾಮಣ್ಣ ಅಂತ ಎಲ್ರಿಗೂ ಗೊತ್ತು ಅವ್ರ ಬಗ್ಗೆ. ಸೊ ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ಮಧ್ಯರಾತ್ರಿಯ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯವನ್ನ ಮಾಡಿರೋದು. ಗುಡ್ ನೈಟ್, ಸಿ ಯು ಟುಮಾರೋ, ಬಾಯ್.